ಅಬ್ಬಾ 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 ಯಾಕವ್ವ ಹಂಗೆ ಕೂಗಕತ್ತಿ ಏನಾತ ಶಿವಾನಿ ಅಮ್ಮ ಅವನ್ ಕರೆಯಕತ್ತೀನಿ ಬರವಳ್ ನೋಡವ್ವ ಈಗೇನು ಹೇಳು ಏನು ಬೇಕು ಏನು ಬೇಡ ಉಂಡೆನು ಅಂತನೂ ಕೇಳವಳ್ಳಮ್ಮ ಅವ್ವ ಈಗ ನೀನು ಮಾಡಿರೋ ಕೆಲಸ ನಂತದೈತಲ್ಲವ ಅದಕ್ಕೆ ಬೇಸರ ಮಾಡ್ಕೊಂಡಳ ಒಂದಿಟ್ಟು ಹೆದ್ರ ಬೇಡ ಏನಾಗೋದಿಲ್ಲ ನಾನು ಅದೀನಲ್ಲ ಹಂಗಲ್ಲಮ್ಮ ಒಂಚೂರು ಕೇರ್ ಮಾಡ್ವಳು ಮೊದ್ಲಂಗ ಒಂಚೂರು ಯಾಕ ಏನು ಏನು ಕೇಳವಳು ಉಂಡೆನು ಅಂತ ಕೇಳವಳು ಈಗ ಶ್ರುತಿ ಮನೆಗೆ ಹೊಂಟೀನಿ ನೋಟ್ಸ್ ಆಕಿದು ಕೊಟ್ಟು ನಾನು ನೋಟ್ಸ್ ಇಸ್ಕೊಂಡ್ಬರ್ತೀನಿ ಸಾಲಾಗಿ ಎಕ್ಸ್ಚೇಂಜ್ ಆಗೈತಿ ಅದಕ್ಕೆ ಹೊಂಟೀನಿ ನೀನು ಎಲ್ಲಾನು ಸಂಪಾದಿಸ್ಕೋಬೇಕಾಗಿರೋದು ನಿನ್ನ ಕೈಯಾಗೈತಿ ಈಗ ಆತ ನಾ ಎಲ್ಲ ಮಾತಾಡ್ತೀನಿ ನಿಮ್ಮ ಜೊತೆಗೆ ಒಂದಿಟ್ಟು ಸಮಾಧಾನದಿಂದಿರು ಈಗೇನು ಶ್ರುತಿ ಮನೆಗೆ ಹೊಂಟಿಯಾ ಅತ್ತಿಯರ ಕೇಳ್ರಿ ಶ್ರುತಿ ಮನೆಗೆ ಹೊಂಟಾಳ ಮತ್ತು ಶ್ರುತಿ ಹೆಸರು ಹೇಳಿ ಇಲ್ಲವ್ವ ನನ್ನ ನಂಬು ಖರೇನ ಶ್ರುತಿ ಮನೆಗೆ ಹೊಂಟಿ ನಾನು ಈಗೊಮ್ಮೆ ನಂಬಿ ನಿನಗೆ ಸ್ವಾತಂತ್ರ್ಯ ಕೊಡಕ್ಕೆ ನಾವ್ಯಾರವ ಈಗಿನ ಕಾಲದಾಗ ನೀವು ನಾವ್ಯಾ ನಿಮ್ಗೆ ಸುಡುಗಾಡು ಸ್ವಾತಂತ್ರ್ಯನೂ ಕೊಟ್ಟಿದ್ದಿಲ್ಲ ಮತ್ತು ಅದನ್ನ ಎಷ್ಟು ಚಂದ ಉಪಯೋಗಿಸ್ಕೊಂಡಿ ಅಂತ ನಾವು ನೋಡಿವಲ್ಲ ಈಗ ಹೋಗ್ಲಿ ಬಿಡ ಲಕ್ಷ್ಮಿ ಏನು ಹುಡುಗಿ ನೀನು ಸಣ್ಣ ಹುಡುಗಿ ಮಾಡ್ದಂಗೆ ಮಾಡ್ತೀವ ಸಣ್ಣಕ್ಕಿ ಜೊತೆಗೆ ಒಂದಿಟ್ಟು ಸಮಾಧಾನ ಮಾಡ್ಕೊ ಆಕಿ ಶ್ರುತಿ ಮನೆಗೆ ಹೋಗಿ ಬರ್ತಾಳಂತ ಓಯ್ ಬಾ ಅನ್ನ ಅಯ್ಯಯ್ಯೋ ನಾನೇನು ರೀ ಅತ್ತಿಯರ ನಾನೇನು ಆಕಿ ಪರ್ಮಿಷನ್ ಕೊಡಕ್ಕೆ ನಾನೇನು ಆಕಿನ 9 ತಿಂಗಳು ಹೊಟ್ಟೆ ಹಿಡ್ಕೊಂಡು ಆಕಿನ ಹೊತ್ಕೊಂಡು ಆಕಿಗೆ ಉಣಿಸಿ ಬೆಣಿಸಿ ಇಷ್ಟು ದೊಡ್ಡಕ್ಕಿ ಮಾಡಿ ಆಕಿ ಇಷ್ಟು ಉದ್ದಕ್ಕೆ ಉಚ್ಚುವೆ ಇಲ್ಲ ಅಂತಂದು ಆಕಿಗೆ ದೊಡ್ಡ ದೊಡ್ಡ ಸಾಲಿಗೆ ಹಚ್ಚಿ ಗಾಡಿ ಅಂದ್ರೆ ಗಾಡಿ ಸೈಕಲ್ ಅಂದ್ರೆ ಸೈಕಲ್ಲು ಇಂಥ ತಿಂತಾಳ ನನ್ನ ಮಗಳು ಅಂತಂದ್ರೆ ಯವ್ವ ಎಲ್ಲ ಬಿಟ್ಟುಕೊಟ್ಟು ನನ್ನ ಮಗಳು ಅಂತ ನಾ ಬಡ್ಕೊಂಡಿದ್ದಕ್ಕೆ ನನ್ನ ಮಗಳು ನನ್ನ ಬಾಯಾಗನ ಗೂಟ ಇಟ್ಟೋಗ್ಯಾಳ್ರಿ ಅವ್ವ ಹಂಗೆಲ್ಲ ಮಾತಾಡಬಾರ್ವ ನಾ ಮುಂದೆ ಹೆಂಗಿರ್ತೀನಿ ಅಂತ ನೋಡು ನೀನು ನೋಡವಾ ಒಮ್ಮೆ ಹುಲಿ ಬಂದತಂದ್ರೆ ಹ್ಞೂ ಅಂತೀವಿ 2ನೇ ಸರಿ ಹುಲಿ ಬಂದತಂದ್ರೆ ಹ್ಞೂ ಅಂತೀವಿ 3ನೇ ಸರಿ ಹುಲಿ ಬಂದತಂದ್ರೆ ಯಾರು ಹ್ಞೂ ಅನ್ನೋದಿಲ್ಲ ಅದನ್ನು ನೀನು ಪ್ರೂವ್ ಮಾಡಿ ನೀನು ಸಾಚಿದ ಮ್ಯಾಗನ ನಾನೆಲ್ಲ ನಂಬ್ತೀನಿ ಈಗ ನಾನು ನಂಬಿಸೋ ಪ್ರಯತ್ನ ಮಾಡ್ಬೇಡ ಏನು ಎದಕ್ಕೆ ಕರೆಯಕತ್ತಿದ್ದಿ ಅವ್ವ ಅಂತಂದು ಹೇಳು ಸುಮ್ಮನೆ ಮನೆ ರಗಳಿ ಮಾಡ್ಬೇಡ ಕಾದ ಮನೆ ಕಲ್ಲು ಹೊಡಿತನ್ನಂಗೆ ನಿಮ್ಮಪ್ಪ ಅಲ್ಲಿ ಇದಕ್ಕೆ ಹೋಗ್ಯಾನ ಕಾಕನೂರಿಗೆ ಸರಿ ಅವ್ವ ಶ್ರುತಿ ಮನೆಗೆ ಹೋಗಿ ಬರ್ತೀನಿ ಬರ್ತೀಯ ಏನು ಅತ್ತಗ ಹಾಳಾಗ ಹತ್ತಿ ಬಿದ್ದಿಗಿಂತ ಹೊಕ್ಕಿಯ ನೋಡು ಅವ್ವ ಈ ನೋಟ್ಸ್ ಹಾಕಿದ್ದು ನನ್ನ ನೋಟ್ಸ್ ಹಾಕಿದ್ರು ಹೋಗಿದ್ದೆ ಇಸ್ಕೊಂಡು ಬರ್ತೀನಿ ಯಾಕಂದ್ರೆ ನಾಳೆ ಸಾಲಾಗ ಬರೀಬೇಕು ಹೋಮ್ವರ್ಕ್ ಕೊಟ್ಟಾರ ಇಲ್ಲ ಅಂದ್ರೆ ಬೈತಾರ ಏ ಲಕ್ಷ್ಮಿ ಸುಮ್ಮನಿರು ನಿನಗೆ ಅನುಮಾನ ಅಲ್ಲ ಕಿಮ್ಯಾಗ ಶಿವಾನಿ ನಾ ಬರ್ಲೇವ ನಿನ್ನ ಜೊತೆಗೆ ಶ್ರುತಿ ಮನೆಯವರೆಗೂ ಅಮ್ಮ ನನ್ನ ಮ್ಯಾಗ ನಿಂಗೂ ಅನುಮಾನನು ಇಲ್ಲ ಅಮ್ಮ ಕರೆ ಹೇಳಕತ್ತೀನಿ ನಾ ಇನ್ಯಾವತ್ತು ಮನೆ ಬಿಟ್ಟು ಹೋಗಲ್ಲಮ್ಮ ನನ್ನ ನಂಬ್ರಿ ನಂಬಿಕೆ ಪ್ರಶ್ನೆ ಅಲ್ಲವಾ ಇಷ್ಟು ದಿನ ಅಂತರೂ ನೀ ಎಲ್ಲೂ ಹೊರಗೆ ಹೋಗ್ತೀನಿ ಅಲ್ಲಿಲ್ಲ ನಿನ್ನ ಸಾಲಿ ನೀನಾತು ನಿನ್ನ ಮನೆ ಆತು ಮತ್ತಿವತ್ತು ಯಾಕೆ ಶ್ರುತಿ ಅಂತ ಶ್ರುತಿ ಮನೆಗೆ ಹೊಂಟಿ ಅವ್ವ ನಿಂಗೆ ಒಂದು ಮಾತು ಹೇಳ ನಾನೇನಾರ ನಿಜವಾಗ್ಲೂ ರಾಮನ್ ಭೇಟಿಯಾಗೋಕೆ ಹೋಗ್ಬೇಕು ಅಥವಾ ಬೇರೆ ಏನಾರ ಕೆಲಸ ಮಾಡಬೇಕು ಅಂದ್ರೆ ನಾವು ಊರಿಂದ ಊರಿಗೆ ಹೋಗ್ತೀನಲ್ಲ ಸಾಲಿಗೆ ಅಲ್ಲೇ ಹೋಗ್ಬೋದಲ್ಲ ನಾನು ಇಲ್ಲಿ ಊರಾಗ ಬಂದು ಊರಾಗ ಶ್ರುತಿ ಹೆಸರು ಹೇಳಿ ರಾಮನ್ ಯಾಕೆ ಭೇಟಿಯಾಗೋಕಿನಿ ಅಷ್ಟಕ್ಕೂ ರಾಮ ಏನು ಊರಾಗದನ ಇಲ್ಲಲ್ಲ ಆ ಕೇಳೋದು ಕರೆ ಇತ್ತಲ್ಲ ಲಕ್ಷ್ಮಿ ಸಾಲಿಗೆ ಹೋದಾಗ ಅತ್ತಾಗ ಹೋಗಿ ಭೇಟಿಯಾಗಿನೂ ಬರ್ಬೋದು ಮಾತಾಡಿನೂ ಬರ್ಬೋದು ಅತ್ತಿಯರ ನೀವೇನು ನೋಡಕ್ಕೆ ಹೋಗಿರ ಅಲ್ಲಿ ಸಾಲಿಗೆ ಹೋಗಿ ಯಾರನ್ನ ಭೇಟಿ ಹಾಕಳ ಯಾರ ಹತ್ರ ಮಾತಾಡ್ತಾಳ ಏನು ಮಾಡ್ತಾಳ ಏನೇನಿಲ್ಲ ನಿಮ್ಗೇನ್ರ ಗೊತ್ತೈತಾ ಇಲ್ಲ ಅಲ್ಲೆಲ್ಲ ಪ್ಲಾನ್ ಮಾಡ್ಕೊಂಡ್ಬಂದು ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಿರ್ಬೋದಲ್ಲ ಅಲ್ಲಿ ಏನೇನೋ ಎಲ್ಲ ಪ್ಲಾನ್ ಮಾಡ್ಯಾಳೋ ಇಲ್ಲಿ ಬಂದು ಏನೇನು ಮಾಡ್ತಾಳೋ ಯಾರಿಗೆ ಗೊತ್ತು ಆ ದೇವ್ರಿಗೆ ಗೊತ್ತು ಅವ್ವ ಎಲ್ಲ ಮರ್ತು ನನ್ನ ಪಾಡಿಗೆ ನಾನು ಅದಿನವ್ವ ನಂಬವ್ವ ಆತವ ನಂಬನ ಅಮ್ಮನ ಕರ್ಕೊಂಡು ಹೋಗು ಅಷ್ಟ ಹೋಗಂಗಿದ್ರ ಇಲ್ಲ ಅಂದ್ರೆ ಹೋಗ್ಬೇಡ ಇರ್ಲಿ ಬಿಡ ಶಿವಾನಿ ನಾ ಬರ್ತೀನಿ ನಡಿ ಸರಿ ಬಾ ಅಮ್ಮ ಈಗ ನಿನಗೆ ಅನುಮಾನ ಬಗೆಹರಿತಲ್ಲ ನಾ ಹೋಗಿ ಬರ್ತೀನಿ ಸುಮ್ಮನಿರಕ್ಕೆ ಜೊತೆಗೆ ಕೊಟ್ಟಾರ ಇಸ್ಕೊಂಡು ಬರ್ತೀವಿ ಅದೇನ ಮಾತಾಡೋದಿದ್ರು ನನ್ನ ಮುಂದೆ ಮಾತಾಡ್ತಾರೆ ಆತಾ ಅತ್ತೀರ ಹುಷಾರು ಆಮೇಲೆ ಮತ್ತೆ ನಿಮ್ಮ ಕಣ್ಣಾಗನ ಕಾರ್ಪುಡಿ ಗಿರ್ಪುಡಿ ಉಗ್ಗಿ ನಿಮ್ಮನ್ನ ನೂಕಿ ಕೆಳಗೆ ಬೀಳಿಸಿ ಓಡೋಡ್ರಿ ಅಬ್ಬ ಅಷ್ಟೆಲ್ಲ ಮಾಡಕ್ಕೆ ನನಗೆ ಧೈರ್ಯನೂ ಇಲ್ಲ ಅದನ್ನೆಲ್ಲ ಮಾಡೋದು ಇಲ್ಲವ್ವ ನಂಬವ್ವ ನನ್ನ ನಂಬು ನಾನು ನಿಜವಾಗ್ಲೂ ಬದಲಾಗೀನಿ ಅವೆಲ್ಲ ಮಾಡಲ್ಲ
ಓದ್ತೀನಿ ಬರೀತೀನಿ ನಿನ್ನ ಹೆಸರು ಉಳಿಸೋ ಕೆಲಸ ಮಾಡ್ತೀನಿ ಅದು ಅಂತ ನನಗೆ ಗೊತ್ತಿರೋದು. ಸಾಕು. ಶುಕ್ರವಾರ 3 ಸಂಜೆಲೆ ಕಣ್ಣೀರು ಹಾಕೊಂಡು ಕುಂದ್ರೋದೆಲ್ಲ ಅವಶ್ಯಕತೆ ಇಲ್ಲ. ನಡಿ ಹೋಗ್ಬಾ. ಅತ್ತಿಯಾರ ಹುಷಾರು ನೋಡ್ರಿ. ಹ್ಞೂನವ. ಹಂಗ ನಿನ್ನ ಗಂಡ ಒಂದಿಟ್ಟು ಫೋನ್ ಮಾಡು. ನಾನು ಬರ್ತೀನಿ ಅಂದ್ರೂ ಬೇಡ, ನಾ ಎಲ್ಲ ಹೋಗಿ ಮಾತಾಡಿ ಕರ್ಕೊಂಬರ್ತೀನಿ ರತ್ನನ್ನ ಅಂತೇಳಿ ಹೋಗ್ಯಾನ. ಏನು ಸುದ್ದಿ ಇಲ್ಲ ಸೊಕಾಲಿಲ್ಲ, ಒಂದಿಟ್ಟು ನೋಡು ಫೋನ್ ಮಾಡು. ಹ್ಞೂ ರೀ ಅತ್ತಿಯಾರ ಮಾಡ್ತೀನಿ ತೋರಿ. ನಾ ರತ್ನಂಗೆ ಮಾಡಿದೆ, ನಾನು ಎಷ್ಟೇ ಫೋನ್ ಮಾಡಿದ್ರು ರತ್ನನ ಫೋನ್ ತೆಗಿವಳ್ಳು. ಮಾಡಿ ಇನ್ನೊಮ್ಮೆ ಮಾಡಿ ಮಾಡಿ ನಿನ್ನ ಗಂಡಗ ಮಾಡಿ ಏನಾಯ್ತು ಏನಂತ ಬಂದ್ಕೊಳ್ಳೆ ಹೇಳು. ನಾ ಹೋಗ್ಬಿಡ್ತೀವಿ ತಡಿ. ಬಾರವ 3 ಸಂಜೆ ಕತ್ಲಾಗತ್ತಿನ ಬಡ ಬಾ. ಉಂಟುಂಟ್ಲೆ ಬರೋಣ. ನಡಿಯಮ್ಮ. ಪಾಪ ನನ್ನ ಮಗಳು ಕರೆನ ಬದಲಾದಂಗಾಗ್ಯಾಳ. ಈ ಒಂಚೂರು ಸ್ಟ್ರಿಕ್ ಇರಬೇಕು ಪೇರೆಂಟ್ಸು. ಭಾಳ ಲೂಸ್ ಬಿಟ್ಟರೆ ಹಿಂಗಾಗತ್ತ. ಚೂರು ಸ್ಟ್ರಿಕ್ ಆಗಿರ್ತೀನಿ. ನನಗೂ ಕಷ್ಟ ಆಗುತ್ತೆ ಶಿವಾನಿ, ನನಗೂ ಕಷ್ಟ ಆಗುತ್ತೆ. ನನ್ನ ಮಗಳು ಉಂಡ್ಲ ತಿಂದ್ಲ ಏನು ಮಾಡಿದ್ಲ ಉಪವಾಸದಳ. ನೀ ದೊಡ್ಡರಂಗೆ ಎಲ್ಲ ಜವಾಬ್ದಾರಿ ಹೊತ್ತುಕೊಂಡು ಕೆಲಸ ಮಾಡೋದು ನನಗೂ ನೋಡೋಕ್ಕಾಗವಲ್ಲೆ ಶಿವಾನಿ. ನೀ ಉಂಡಿಲ್ಲ ಅಂತಂದು ಹಿಂದೆ ನಿಂತ್ಕೊಂಡು ನೋಡ್ತೀನಿ. ನೀ ಉಂಡ್ಲೆ ಅಂತನ ನಿನಗೆ ಇಷ್ಟ ಆಗಿದ್ದು ಮಾಡಿರ್ತೀನಿ. ಅತ್ತಿಯರಿಗೂ ಹೇಳ್ತೀನಿ. ನೀ ಬದಲಾಗಿ ನಿನ್ನ ಕಾಲ ಮೇಲೆ ನೀನಿಂದ್ರು ಅಷ್ಟೇ ಸಾಕು. ಅಯ್ಯಯ್ಯೋ ಇದೇನಿದು? ಶಿವಾನಿ ಅವರಮ್ಮನ ಜೊತೆಗೆ ಬಂದಾಳ. ಅಯ್ಯೋ ಏನು ಮಾಡ್ಲಾನು? ಹಾಂ ಹೌದು, ಹಂಗೆ ಮಾಡ್ತೀನಿ. ಅಬ್ಬಾ ಕರಿಯಕಿನ ಯಾಕೆ ಹಂಗ ನಿಂತ್ಕೊಂಡಿ? ನಡಿ ಅವ್ರ ಮನೆವರೆಗೂ. ಹ್ಞೂ ಅಮ್ಮ ಹೊಂಟೀನಿ. ಎದಕ್ಕೆ ಹಂಗೆ ಕರೆಯಕತ್ತಿದ್ದಿ? ಏನಾತ ಶ್ರುತಿ? ಅಲ್ಲೋಡು, ಶಿವಾನಿ ನಮ್ಮ ಮನೆಗೆ ಏನೋ ಬುಕ್ ತಗೊಂಡ್ಬಂದಾಳ. ಅವ್ರ ಜೊತೆಗೆ ಅಮ್ಮರು ಬಂದಾರ. ನೀ ನೋಡಿಲ್ಲನ? ನೋಡಲ್ಲಿ ಅಮ್ಮರ. ಅಯ್ಯೋ ಹೌದಲ್ಲ ಅಮ್ಮರ. ಇದೇನ್ರಿ ನೀವು ನಮ್ಮ ಮನೆವರೆಗೂ ಬಂದ್ಬಿಟ್ಟಿರಲ್ಲ. ಬರ್ರಿ. ಏನವ ಆರಾಮದಿಯಾ ವೀಣಾ? ಅಯ್ಯೋ ಅಮ್ಮರ ನಾನು ಆರಾಮದೀನ್ರಿ. ನೀವೇನ್ರಿ ಅಪ್ರೂಪಕ್ಕೆ ನಮ್ಮ ಮನೆ ಕಡೆ ಬಂದ್ಬಿಟ್ರಲ್ಲ. ಬರ್ರಿ ಒಳ ಬರ್ರಿ. ಇಲ್ಲಿಲ್ಲ, ಹಂಗ ಈ ಕಡೆ ಬರಕತ್ತಿದ್ದೆ. ಈಗಿನ ನಿಮ್ಮ ಮನೆ ಬರಕತ್ಲಲ್ಲ, ನೀನು ಮಾತಾಡ್ಸಿ ಭಾಳ ದಿನ ಆಗೈತಿ ಅಂತ ಮಾತಾಡ್ಸಕ್ಕೆ ಬಂದು ನೋಡು. ಮತ್ತೇನು ಆರಾಮಲ್ಲ? ಎಲ್ಲದನ ನಿನ್ನ ಗಂಡ? ಕಂಡೇ ಇಲ್ಲಲ್ಲ, ಆತ್ನು ಬಂದೇ ಇಲ್ಲ ಮನೆ ಕಡೆಗೆ. ಈಕಿ ಬಂದಿಲ್ಲ ಈಗ. ಶ್ರುತಿ ಭಾಳ ದಿನ ಆಗೈತಿ. ಅಯ್ಯ ಅಮ್ಮರ, ಆಕಿನೂ ಈಗ ಓದೋದು ಬರೆಯೋದು ಅದು ಇದು ಅಂತಂದು ಮತ್ತು ದೊಡ್ಡ ಕ್ಲಾಸ್ ಅಲ್ರಿ. ಟ್ಯೂಷನ್, ಮುಂಜಾನೆ ಟ್ಯೂಷನ್ನು, ಸಂಜೆ ಮುಂದೆ ಟ್ಯೂಷನ್. ಮತ್ತು ಅದು ನಾನು ಕುತ್ಕೊಂಡು ಓದಿಸೋದು ಬರ್ಸೋದು ಮಾಡ್ತೀನಿ ರೀ. ನಾನು ಈಗಕ್ಕೆ ಮುಂದೆ ಕುಂತು ಬಿಡ್ತೀನಿ 3 ಹೊತ್ತು ಓದವ ಬರೆಯವ ಅಂತಂದು. ಆಂಟಿ ಶ್ರುತಿ ಇಲ್ಲದೇನಿ ಬಾ, ಅವ್ರು ಮಾತಾಡ್ಲಿ. ನಾ ಹಿತ್ತಲಾಗ ಹೋಗೋಣ ಬಾ. ಹಿತ್ತಲ್ದಾಗ ಯಾಕವ? ಇಲ್ಲೇ ಮಾತಾಡ್ರಿ. ಏನೈತದ? ಅಮ್ಮಾರ ಆತ ನೀವೇ ಒಳಗೆ ಹೋಗ್ರಿ, ನಾವೇ ಇಲ್ಲ ನಿಂದಿರ್ತೀವಿ. ನೀವು ಮಾತಾಡೋ ಮುಂದಾಗ ನಾವು ಒಂದು ಸ್ವಲ್ಪ ಓದೋದ್ರ ಬಗ್ಗೆ ಮಾತಾಡಬೇಕು. ನಮಗೂ ತೊಂದರೆ ಆಗತ್ತಾ, ನಿಮಗೂ ತೊಂದರೆ ಆಗತ್ತಾ? ಅದಕ್ಕೆ ಬರ್ರಮ್ಮರ ಬರ್ರಿ, ಕುಂದ್ರ ಬರ್ರಿ. ಇಲ್ಲಿ ಚಾಕಿಡ್ತೀನಿ. ನೀವು ಎಂದು ಬರ್ಬೇಕು ನಮ್ಮಂತರ ಮನೆಗೆ ಬಂದಿರೋದ. ನಮಗೆ ಭಾಗ್ಯ ದೇವತೆ ಮನೆಗೆ ಬಂದಂಗಾಗೈತಿ. ಬರ್ರಿ ಕುಂದ್ರ ಬರ್ರಿ. ನಾ ಇಡ್ತೀನಿ ಬರ್ರಿ, ಚಾಕಿಡ್ತೀನಿ ಬರ್ರಿ. ಅದೇನು ನೋಡವ, ಲಗುನ ಮುಗಿಸ್ಕೊಂಡು ಬಾ ಹೋಗು. ಶಿವಾನಿ ಪಟ್ಟಣ ಬಾ. ಕುಂದಿರ್ತೀನ ಈಕಿನ ವೀಣಾ. ಆದ್ರ ಚಾ ಏನು ಬೇಡ ತಂಗಿ, ಒಳಗೂ ಬರೋದಲ್ಲ. ಇಲ್ಲೇ ಬೇಸ್ ಗಾಳಿ ಐತಿ. ಚೇರ್ ಇಟ್ಟಿರಲ್ಲ ನೀವು ಕುಂದ್ರಾಕ. ಹಳೆ ಚೇರ್ ರೀ ಅದು. ಹಂಗ ಹೊರಕ್ಕೆ ಹಂಗ ನಿಂತ್ರ ಪಂತ್ರ ಕುಂದ್ರಕ್ ಬರುತ್ತಂತಂದು ಗಾಳಿಗೆ ಇಟ್ಟಿವಿ. ತಿಲ್ಲಿ ಇಟ್ಲಾಕ ಬರ್ರಿ. ಶಿವಾನಿ ಆ ಬುಕ್ ತಗೊಂಬ. ಇಲ್ಲಿ ನಿನ್ನ ಹತ್ರ ಒಂಚೂರು ಮಾತಾಡ್ಬೇಕು ಬಾ. ಬಂದೆ. ಮತ್ತೆ ಏನಂತೀರಿ ಅಮ್ಮರ? ಏನ್ರಿ ಏನು ಹಾಕಿರಿ ಹೊಲ್ದಾಗ? ಅಪ್ಪ ನೀನೇನು ಶಿವಾನಿ ಅಮ್ಮನ ಕರ್ಕೊಂಡ್ ಬಂದಿಯಲ್ಲ. 2 ಸೆಕೆಂಡ್ ನನ್ನ ಜೀವನ ಬಾಯ್ ಬಂದಂಗಾತು. ರಾಮು ಬಂದಾನ. ನಂಗೆ ಗೊತ್ತು ರಾಮು ಬರ್ತಾನಂತ ಹೇಳಿದ್ದ. ಅಲ್ಲ, ನಾವೇನಾರ ಅಪ್ಪಿತಪ್ಪಿ ಈ ಥರ ನೀನು ರಾಮನ್ ಭೇಟಿಯಾಗೋದು ಏನಾರ ನಿಮ್ಮ ಕಾಕಾಗಾಗಲಿ ನಿಮ್ಮ ಮನೆಗೆ ಯಾರಿಗಾರಾಗಲಿ ಗೊತ್ತಾದ್ರೆ ಫಸ್ಟ್ ನನ್ನನ್ನು ಸಾಯಿಸ್ಬಿಡ್ತಾರ. ನೀನೇನು ಅಮ್ಮನ ಕರ್ಕೊಂಡು ಬಂದಿಯಲ್ಲ, ಮತ್ತೇನು ಮಾಡಲಿ? ಮನೆಗೆ ಬಿಡಲಿಲ್ಲ ನನ್ನ. ಇವತ್ತೇನಾರ ನಾನು ರಾಮನ್ ನೋಡಲಿಲ್ಲ ಅಂದ್ರೆ ಇನ್ಯಾವತ್ತು ನೋಡ್ತೀನೋ ಅದು ಗೊತ್ತಿಲ್ಲ. ಅದಕ್ಕೆ ರಾಮನ್ ನೋಡಬೇಕಂತ ಆಸೆಯಾಗಿ ಓಡ್ ಬಂದೆ. ಅಮ್ಮಗೆ ಏನಾರ ಒಂದು ಹೇಳಿದ್ರ ಆತು, ಏನಾರ ಒಂದು ಇನ್ಸ್ಟೆಂಟ್ ಪ್ಲಾನ್ ಮಾಡಿದ್ರ ಅಂತೇಳಿ ಕರ್ಕೊಂಡು ಬಂದೆ. ಈಗ ನೀ ಮಾಡಿಯಲ್ಲ, ನಿಮ್ಮ ಅವನ್ನ ನಮ್ಮ ಅಮ್ಮನ ಮಾತಾಡಕ್ ಬಿಟ್ಟು ಇಲ್ಲದನ್ ರಾಮು. ರಾಮು ಬಂದು ಅರ್ಧ ಗಂಟೆ ಆಯ್ತು. ಮಾರು ವಿಷಾಕೊಂಡು ಬಂದಾನ. ಎಷ್ಟು ಕಷ್ಟ ಆಯ್ತು ಗೊತ್ತನು. ನಾನು ಯಪ್ಪ ಹಿಂದೆ ಹಿತ್ತಲ್ದಾಗ ಬಚ್ಚಿಡೋದು ನನಗೆ ದೊಡ್ಡದೊಂದು ಸಮಸ್ಯೆ ಆಗಿತ್ತು. ನಮ್ಮ ಒಮ್ಮೆ ಹಿತ್ತಲಕ್ಕೆ ಬರ್ತಾಳ, ಒಮ್ಮೆ ಮುಂಬಾಗ್ಲಿಗೆ ಬರ್ತಾಳ, ಒಮ್ಮೆ ಹಿಂದೆ ಹೋಗ್ತಾಳ. ಅಪ್ಪ